ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ನಾನೊಂಥರ ಈ ತರ ಅನ್ನೋ ತರ ಜನಗಳ ನಡುವೆ ಒಂಥರ ಭಯಂಕರ ಬರಗಾರ ನೆಕ್ಸ್ಟ್ ಲೆವೆಲ್ ಮಾತಾಗೋರ ಗೊತ್ತಲ್ಲ, ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸಿನ ಪದ ಬಳಕೆಗಾರ. ಸಖತ್ತಾಗಿ ಮಾತಾಡ್ತಾ ಇದಾರೆ ನೋಡಿ. ಮಾಡ್ರನ್ ಬರಹಗಾರನ ಹಣೆ ಬರಹ ಏನಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನಾಗುತ್ತೆ ಕಾದು ನೋಡೋಣ. ಇನ್ನು ನಾಳೆಯಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆರಂಭ ಆಗುತ್ತೆ. ಅಂದ್ರೆ ನೋಡ್ಬೋದು ಈಗ 60 ಜನ ಏನ್ ಸೆಲೆಕ್ಟ್ ಆಗಿದ್ದಾರೆ, ಇಲ್ಲಿ ಯಾರ್ಯಾರು ಸೆಲೆಕ್ಟ್ ಆದ್ರು ಏನು ಅಂತಂದ್ಬಿಟ್ಟು. ಬಟ್ ಒಂದಿಷ್ಟು ಪ್ರೋಮೋಗಳು ಬಿಟ್ಟಾಗ ಏನಾಯ್ತು ಅಂತಂದ್ರೆ, ಈಗ ಅವ್ರು ಹೇಳಿದ್ರು ಅವ್ರ ಹೆಸರು ಮಂಜು ಅಂತಂದ್ಬಿಟ್ಟು. ಆದ್ರೆ ಇವ್ರು ಮಂಜು ಅಂತ ಏನ್ ಹೇಳಿದ್ರು, ಇವ್ರು ಫಸ್ಟ್ ತಲೆ ಬೋಳಿಸ್ಕೊಂಡಿರೋ ಒಂದು ವಿಡಿಯೋದಲ್ಲಿ ಇಲ್ಲಿ ತೋರಿಸಿದ್ರು. ಬಟ್ ಕಾಮನ್ ಪೀಪಲ್ಗೆ ಅವಮಾನ ಮಾಡ್ತಾ ಇದೀರಲ್ವಾ ಕರೆಸ್ಬಿಟ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಇಲ್ಲಿ ಹೇಳಿದ್ರು. ಅಂದ್ರೆ ಸೆಲೆಬ್ರಿಟಿಗಳಿಗೆ ಸನ್ಮಾನ, ಕಾಮನ್ ಪೀಪಲ್ಗೆ ಅವಮಾನ ಅಂತ ಅಂದ್ಬಿಟ್ಟು. ಬಟ್ ಈ ರೀತಿಯಾದ ಟ್ಯಾಲೆಂಟ್ ನೋಡಿ, ಅದಕ್ಕೆ ಹೇಳೋದು ಸ್ವಲ್ಪ ವೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಎಷ್ಟು ಅದ್ಭುತವಾಗಿ ಎಲ್ಲಾ ಪದ ಬಳಕೆಯನ್ನು ಮಾಡ್ಬಿಟ್ಟು ರ್ಯಾಪ್ ಸಾಂಗ್ ನು ಕೂಡ ಇಲ್ಲಿ ಹಾಡ್ತಾರೆ. ಬರ್ಗೆಟ್ ಬಾಳಲ್ಲಿ ಬೇಜಾನ್ ಬೆಂದೋಗಿದ್ದೀನಿ, ನನ್ಸಾಗ್ದೆ ಕಣ್ಣೀರಲ್ಲೇ ನೆಂದೋಗಿದ್ದೀನಿ, ನಾನು ತರ ನಕ್ಕ ನೋಡ್ ನೊಂದೋಗಿದ್ದೀನಿ, ಮೇಡ್ ಇನ್ ಕರ್ನಾಟಕ ಸೈಕಾಗಿ ಬಂದಿದ್ದೀನಿ. ಬರಲ್ಲ ಈಚೆ ಒಮ್ಮೆ ಅಪ್ಪಿ ಕೂಡ ತಪ್ಪಾಗುತ್ತೆ, ಒಮ್ಮೊಮ್ಮೆ ಮಾಡಿ ತಪ್ಪನ ಮಾಡಬಾರ್ದು, ಇನ್ನೊಮ್ಮೆ ಮಾಡಿ ತಪ್ಪನ ಮಾಡಬಾರ್ದು ಮತ್ತೊಮ್ಮೆ ಅಂತ ಇಲ್ಲಿ ಹೇಳ್ತಾರೆ. ಸಖತ್ತಾಗಿ ಆಡ್ತಿದ್ದಾರೆ, ಎಲ್ರು ಕೂಡ ಇಂಪ್ರೆಸ್ ಆಗಿದ್ದಾರೆ. ಶ್ರುತಿ ಅವರು, ಸಂಗೀತ ಅವರು ಇಬ್ಬರು ಕೂಡ ಮುಖನ ಇಲ್ಲಿ ನೋಡ್ಕೊಂತ ಇದಾರೆ. ಅಂದ್ರೆ ಎಷ್ಟು ಚೆನ್ನಾಗಿ ಇಲ್ಲಿ ಮಿಮಿಕ್ರಿನು ಕೂಡ ಇಲ್ಲಿ ಮಾಡ್ಲಾ ಅಂತ ಕೇಳಿದ್ರು. ಮತ್ತೆ ರ್ಯಾಪ್ ಸಾಂಗ್ ನ ಹಾಡಿ ಅಂತ ಹೇಳಿದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ಇಲ್ಲಿ ಹಾಡ್ತಾ ಇದಾರಲ್ಲ. ಯಾಕಂತಂದ್ರೆ ಪದ ಜೋಡಣೆ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದ್ರೆ ಆನ್ ದ ಸ್ಪಾಟ್ ಇಲ್ಲಿ ಬಿಗ್ ಬಾಸ್ ಸೀಸನ್ 2 ಅಲ್ಲಿ ಗಿಲ್ಲಿ ನಟ ಅವರು ಎಷ್ಟು ಸಖತ್ತಾಗಿ ಆಡಿದ್ದಾರೆ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಆನ್ ದ ಸ್ಪಾಟ್ ಅಲ್ಲಿ ಇಲ್ಲಿ ಡೈಲಾಗ್ ನ ಇಲ್ಲಿ ಹೊಡಿತಿದ್ರು. ಪಂಚ್ ಡೈಲಾಗ್ ಕೂಡ ಇಲ್ಲಿ ಅಷ್ಟೇ. ಆ ಒಂದು ಸೀಸನ್ ಏನಿತ್ತು, ಪ್ರತಿ ಒಂದು ಮಾತಲ್ಲೂ ಕೂಡ ಎಷ್ಟೊಂದ್ ಜನ ಒಂದು ಸಾಂಗ್ ಇರ್ಬೋದು, ಅವ್ರು ಹೊಡೆದಿರೋ ಡೈಲಾಗ್ ಗಳಿರ್ಬೋದು, ಸಖತ್ತಾಗಿ ಇಲ್ಲಿ ಇಷ್ಟಪಟ್ಟಿದ್ರು. ಈ ಒಂದು ಸಾಂಗು ಕೂಡ ಅಷ್ಟೇ ಸಖತ್ತಾಗಿದೆ. ಚಂದನ್ ಶೆಟ್ಟಿ ಅವರಂತೂ ಬಿಡಿ, ಅವರು ರ್ಯಾಪ್ ಸಾಂಗ್ ಅಂದ್ರೆ ಸಖತ್ ಇಷ್ಟ ಪಡ್ತಾರೆ. ಯಾಕಂದ್ರೆ ಅವರು ಕೂಡ ರ್ಯಾಪ್ ಸಾಂಗ್ ಇಲ್ಲಿ ಹಾಡ್ತಾರೆ, ನಟನೆ ಕೂಡ ಇಲ್ಲಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಇಲ್ಲಿ ಒಂದು ಸಾಂಗ್ ನ ಇಲ್ಲಿ ಮಂಜು ಅವರು ಹಾಡ್ತಾ ಇದಾರೆ. ಸೋತೋಗುತ್ತೆ ಪ್ರಯತ್ನ ಪಡು ಮತ್ತೊಮ್ಮೆ, ಹುಡುಗ ಹುಡುಗಿ ವಯಸ್ಸಾಗ್ತಾ ಇದ್ದಂಗ ಅದೇನೆಂಟು, ಮೆದ್ದು ಮೈಂಡು ಹಂಗೆ ಕೇಳುತ್ತೆ 108. ಎಲ್ಲ ಹಾರ್ಮೋನ್ಸ್ ಅಟ್ಟಾಗಿ ಎಲ್ಲಾರ್ಗು ಆಸೆ ಉಂಟು, ಕಳ್ಕೊಬೇಡ್ರಿ ಪೇರೆಂಟ್ಸ್, ಪ್ರೀತಿ ಮಾತ್ರ ಪರ್ಮನೆಂಟು, ಯುವಕರೆಲ್ಲ ಬರೀ ನಶೆಲ್ಲ ಬಿದ್ದಿದ್ದೀರಾ. ಎಲ್ರು ಕೂಡ ತಲೆ ಆಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರಷ್ಟು ಚೆನ್ನಾಗಿ ಆಡಿದ್ದಾರೆ. ಜಡ್ಜಸ್ ಗಳಿಗೂ ಕೂಡ ಇಲ್ಲಿ ಇಷ್ಟ ಆಗಿದೆ. ಇಲ್ಲಿ ಸಾಂಗ್ ಎಲ್ಲ ಹಾಡ್ಸಾದ್ಮೇಲೆ ಮಿಮಿಕ್ರಿ ಕೂಡ ಇಲ್ಲಿ ಮಾಡ್ಸಿದ್ದಾರೆ ಅಂತ ಕಾಣಿಸುತ್ತೆ. ನೋಡೋಣ, ಕಾದ್ ನೋಡಿದ್ರೆ ಎಲ್ಲ ಕೂಡ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಪ್ರೋಮೋ ಅಂತೂ ಸಖತ್ತಾಗಿದೆ. ಆದ್ರೆ ಪ್ರೋಮೋ ಜಲಕ್ಕಲ್ಲಿ ನೋಡಿದಾಗ ಇವರು ತಲೆ ಬೋಳಿಸ್ಕೊಳ್ಳೋದು ಮತ್ತೆ ಇಲ್ಲಿ ಮೀಸೆದು ಬೋಳಿಸ್ಕೊಳ್ಳೋದು ಮಾಡಿದಾಗ, ಏನಪ್ಪ ಈ ತರ ಎಲ್ಲ ಅವಮಾನ ಮಾಡ್ತೀರಾ ಕರ್ಸ್ಬಿಟ್ಟು ಕಾಮನ್ ಪೀಪಲ್ಗೆ ಅಂತ ಇಲ್ಲಿ ಹೇಳಿದ್ರು. ಬಟ್ ಅವರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ಈಗ ಪ್ರೋಮೋ ಏನ್ ಬಿಟ್ಟಿದ್ದಾರೆ ಅದು ನೋಡಿದಾಗ ಇಲ್ಲಿ ಗೊತ್ತಾಗ್ತದೆ. ಸದ್ಯ ಇವಾಗ ಟ್ರೆಂಡಿಂಗ್ ನಲ್ಲಿ ಏನ್ ಓಡ್ತಿದೆ, ಯಾವ ರೀತಿ ಹಾಡ್ಬೇಕು, ಮತ್ತೆ ರ್ಯಾಪ್ ಸಾಂಗ್ ಅಂತ ಬಿಡಿ ಎಲ್ರು ಕೂಡ ಇಷ್ಟಪಟ್ಟೆ ಪಡ್ತಾರೆ. ಯಾವ್ದೇ ಒಂದು ಏಜ್ ಅವ್ರು ಇರ್ಬೋದು. ಸ್ವಲ್ಪ ಇಲ್ಲಿ ಏಜ್ ಆದ್ರಿಗೆ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ. ಆದ್ರೆ ಇವ್ರು ಹಾಡಿದ ಹಾಡುಗಳು ಸಖತ್ತಾಗಿದೆ, ಪದಗಳು ಕೂಡ ತುಂಬಾನೇ ಇಷ್ಟ ಆಯ್ತು ನನ್ಗಂತೂ. ಆದ್ರೆ ಇವ್ರು ಸೆಲೆಕ್ಟ್ ಆಗಿದಾರೋ ಇಲ್ವೋ ಅಂತಂದ್ಬಿಟ್ಟು ಇನ್ನೂ ಕೂಡ ಕಾದು ನೋಡ್ಬೇಕಿದೆ. ಇಲ್ಲಿ ಜಡ್ಜಸ್ ವಿನಯ್ ಅವ್ರು ಇರ್ಬೋದು, ಮತ್ತೆ ಶ್ರುತಿ ಅವ್ರು ಇರ್ಬೋದು, ಸಂಗೀತ ಅವ್ರು ಇರ್ಬೋದು, ಚಂದನ್ ಶೆಟ್ಟಿ ಅವ್ರಿಗಂತೂ ಇಲ್ಲಿ ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ನೀವು ನೋಡಿ, ಅಂದ್ರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂಥರ ಇದ್ದೇ ಇರುತ್ತೆ. ಯಾಕಂದ್ರೆ ಬೆಳಿಗ್ಗೆ ಕೂಡ ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರಲ್ಲ, ಇಲ್ಲಿ ಶ್ರುತಿ ಅವರು, ಚಂದನ್ ಶೆಟ್ಟಿ ಅವರು ಒಂದ್ ಸ್ವಲ್ಪ ಇಲ್ಲಿ ಕ್ಲಾಶ್ ಆದಂಗೆ ಇಲ್ಲಿ ತೋರಿಸ್ತು. ಅಂದ್ರೆ ಇವ್ರು ಹೇಳಿದ್ರು ರೂಲ್ಸ್ ನ ಚೇಂಜ್ ಮಾಡ್ಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅಪ್ಪ ಮಗ ಬಂದಾಗ. ಆದ್ರೆ ಇವಾಗ 4 ಜನ ಜಡ್ಜಸ್ ಗಳು ಕೂಡ ಖುಷಿ ಆದಂಗೆ ಇಲ್ಲಿ ಕಾಣಿಸ್ತದೆ. ಯಾಕಂತಂದ್ರೆ ಮಿಮಿಕ್ರಿ ಮತ್ತೆ ಸಾಂಗು ಎರಡೂ ಕೂಡ ಸಖತ್ತಾಗಿ ಇಲ್ಲಿ ಮಾಡಿದ್ದಾರೆ. ಆದ್ರೆ ಯಾಕೆ ಇಲ್ಲಿ ತಲೆ ಬೋಳಿಸ್ಕೊಳಕ್ ಆಗುತ್ತಾ ಅಂತ ಕೇಳಿದ್ರು ಏನೋ ಗೊತ್ತಿಲ್ಲ. ನೋಡೋಣ, ಒಂದು ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇದೆ. ಎಷ್ಟು ಸಖತ್ತಾಗಿ ಇಲ್ಲಿ ಹಾಡು ಕೂಡ ಹಾಡಿದ್ದಾರೆ, ಮತ್ತೆ ಮಿಮಿಕ್ರಿ ಕೂಡ ಇಲ್ಲಿ ಮಾಡಿದ್ದಾರೆ. ಬಟ್ ಮಿಮಿಕ್ರಿ ಏನ್ ಮಾಡಿದ್ದಾರೆ, ಯಾರು ವಾಯ್ಸ್ತು ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಹಾಡಂತೂ ಇಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಇಷ್ಟ ಆಯ್ತು. ಅದಕ್ಕೆ ಹೇಳೋದು, ಫಸ್ಟ್ ಇಲ್ಲಿ ಪ್ರೊಮೋ ಜಲಕ್ ನೋಡಿದ ತಕ್ಷಣ ಅವಮಾನ ಮಾಡ್ಬಿಟ್ರು, ಹಾಗ್ ಮಾಡ್ಬಿಟ್ರು, ಹೀಗ್ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು. ಆದ್ರೆ ಇವ್ರು ಸೆಲೆಕ್ಟ್ ಆಗಿದಾರೋ ಇಲ್ವೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಆಗಿರ್ಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಈ ತರ ಸ್ಪರ್ಧಿಗಳು ಸೆಲೆಕ್ಟ್ ಆದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಮಲ್ಟಿ ಟ್ಯಾಲೆಂಟ್. ಯಾಕಂದ್ರೆ ರ್ಯಾಪ್ ಸಾಂಗು ಮತ್ತೆ ಇಲ್ಲಿ ಮಿಮಿಕ್ರಿ ಎರಡೂ ಕೂಡ ಇಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಇವಾಗ ಇವ್ರದೊಂದು ಹಣೆ ಬರಹ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಈಗ ಸೆಲೆಬ್ರಿಟಿ ಜೊತೆ ಈಗ ಕಾಮನ್ ಪೀಪಲ್ ಇವರು ಯಾವ ರೀತಿ ಹೋಗಿ ಇರ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಅದಕ್ಕೆ ಇಲ್ಲಿ ಮೋಸ್ಟ್ಲಿ ಅವ್ರಿಗೆ ನೀವು ತಲೆ ಬೋಳಿಸ್ಕೊಂತೀರಾ ಅಂತ ಕೇಳಿರ್ಬಹುದೇನೋ, ಆಗುತ್ತೇನೋ ಚಾಲೆಂಜು ಅಂತ ಅಂದ್ಬಿಟ್ಟು ಈ ರೀತಿ. ಅಂದ್ರೆ ಯಾವ ತರ ಚಾಲೆಂಜ್ ಕೊಟ್ರು ಇನ್ನು ಅಕ್ಸೆಪ್ಟ್ ಮಾಡ್ಕೊಂತೀರಾ ಅಂತ ಕೇಳಿದಾಗ ಇಲ್ಲ ಮಾಡ್ತೀನಿ ಅಂತ ಇಮಿಡಿಯೇಟ್ ಆಗಿ ಅವ್ರು ಮಾಡಿದ್ರೇನೋ
ಅಂದ್ರೆ ತಲೆನ ಬೋಳಿಸ್ಕೊಂಡ್ರೆ ನಾವು ನೋಡ್ಬೇಕಾಗತ್ತೆ ಇನ್ನು ಏನೆಲ್ಲ ಇಲ್ಲಿ ಮಾತುಕತೆಗಳು ಆಯ್ತು ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಈಗ ಬಿಟ್ಟಿರೋ ಪ್ರೊಮೋ ಅಂತೂ ಸಖತ್ತಾಗಿ ಇಷ್ಟ ಆಯ್ತು. ನಿಮಗೆ ಈ ಒಂದು ರ್ಯಾಪ್ ಸಾಂಗು ಇಷ್ಟ ಆಯ್ತಾ? ಯಾಕಂತಂದ್ರೆ ರ್ಯಾಪ್ ಸಾಂಗ್ ಅಂತ ಅಂದಿದ ತಕ್ಷಣ ಇವಾಗ ಓಡ್ತದೆ ಟ್ರೆಂಡಿಂಗ್ ರ್ಯಾಪ್ ಸಾಂಗ್ ಬಿಡಿ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಷ್ಟ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಈಗ ಪ್ರೋಮೋದಲ್ಲಿ ಜಲಕ್ ತೋರಿಸಿದಾಗ ಎಷ್ಟು ಜನ ಬೈಕೊಂಡಿದ್ರಿ, ಆದ್ರೆ ಈ ಒಂದು ಪ್ರೋಮೋ ನೋಡಿ ಎಷ್ಟು ಜನ ಇಲ್ಲಿ ಹೊಗಳ್ತಿದ್ದೀರಾ. ಆಲ್ರೆಡಿ ಇವಾಗ 20 ವರ್ಷದ ಕುಮಾರಿ ಲಾವಣ್ಯ ಅನ್ನೋರು ಕೂಡ ಸೆಲೆಕ್ಟ್ ಆಗಿದ್ದಾರೆ, 72 ವರ್ಷದ ರತ್ನ ಅವ್ರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನಿನ್ನೆ ಅಷ್ಟೇ ಇಲ್ಲಿ ಮಾನ್ಸ್ಟರ್ ನಾನು ಫೇಸ್ ನಲ್ಲಿ ರಿವೀಲ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಜಡ್ಜಸ್ಗಳು ಕೂಡ ಕೋಪ ಬಂತು, ಬಟ್ ಸೆಲೆಕ್ಟ್ ಆಗಿದಾರೋ ಇಲ್ವಾ ಇಲ್ಲಿ ಗೊತ್ತಿಲ್ಲ. ಈಗ ರ್ಯಾಪ್ ಸಾಂಗ್ ಇಲ್ಲಿ ಹಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ, ಜಡ್ಜಸ್ಗಳು ಕೊಡ್ತಿರೋ ಚಾಲೆಂಜ್ಗಳ ಬಗ್ಗೆ, ಮತ್ತೆ ಅವ್ರು ಮಾತಾಡ್ತಿರೋ ಮಾತು ಬಗ್ಗೆ, ಈಗ ಬಂದಿರೋ ಕಂಟೆಸ್ಟೆಂಟ್ ಬಗ್ಗೆ, ಈಗ ಪ್ರೊಮೋ ನಿಮಗೆ ಅನಿಸ್ತೋ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.